Milana, hi and welcome to Dil Pasand re-release. Thank you. Milana, but ನನಗೆ if I'm wrong or right, I don't know. ನೀವು ಇದಕ್ಕಿಂತ ಮುಂಚೆ ಒಂದು ವೇದಿಕೆಯಲ್ಲಿ ಹೇಳಿದ್ರಿ ಅನ್ಸುತ್ತೆ. ನಿಮಗೆ ತುಂಬಾ ಆಸೆ ಇತ್ತು ಕೃಷ್ಣನ್ ಜೊತೆ ನಿಶ್ವಿಕಾ ಅವರು ಅಭಿನಯಿಸಬೇಕು, ನೋಡಬೇಕು, ಆ ಜೋಡಿ ಸಖತ್ ಕ್ಯೂಟ್ ಆಗಿ ಕಾಣುತ್ತೆ ಸ್ಕ್ರೀನ್ ಮೇಲೆ ಅಂತ ಹೇಳಿ. ಸೊ ಅದಿವಾಗ ಪ್ರತಿಫಲ ಕೊಡ್ತಾ ಇದೆ, ಸಿನಿಮಾ ರಿಲೀಸಿಗೆ ಬರ್ತಾ ಇದೆ. ಏನಕ್ಕೆ ಅನಿಸ್ತು ನಿಶ್ವಿಕಾ ಮತ್ತೆ ಕೃಷ್ಣ ಅವರ ಇಸ್ ಅ ಗುಡ್ ಪೇರ್ ಅಂತ ಹೇಳಿ ನನ್ನ ಮೊದಲ ಪ್ರಶ್ನೆ. ಯಾವ ಹೆಂಡತಿ ಅಂತ ಯೋಚನೆ ಮಾಡ್ತಾರಲ್ವಾ? ಎಲ್ಲರಿಗೂ ನಮಸ್ಕಾರ. ಖುಷಿ ಆಗ್ತಿದೆ ಇವತ್ತು ಸಿನಿಮಾ ರಿಲೀಸಿಗೆ ಬಂದಿದೆ. ಸಾರಿ, ನನ್ನ ವಾಯ್ಸ್ ಹಾಳಾಗಿದೆ. ನಿಶ್ವಿಕಾ ನನಗೆ ಜನರಲಿ ಅದರ್ವೈಸ್ ಆಸ್ ಅನ್ ಆರ್ಟಿಸ್ಟ್ ಇಷ್ಟ. ಸೊ ನಾನು ಕೃಷ್ಣ ಅವ್ರಿಗೆ ಯಾವಾಗಲೂ ಹೇಳ್ತಾ ಇದ್ದೆ. ಆ್ಯಂಡ್ ಆಲ್ಸೋ ಈ ಸಿನಿಮಾ ಇವರು ನರೇಟ್ ಮಾಡ್ಬೇಕಾರಿದ್ದೆ. ನಾನು ಮುಂಚೆಯಿಂದ ನಿಶ್ವಿಕಾ ಅಂತಿದ್ರಿಂದ ಪಟ್ಟಂತ ಒಂಥರ ನಿಶ್ವಿಕಾ ಅಂತ. ಸೊ ನಿಶ್ವಿಕಾ ಅವತ್ತು ಸಿಕ್ತಾಗ್ಲೂ ಹೇಳಿದೆ. ಇನ್ಫ್ಯಾಕ್ಟ್ ಈ ಸಿನಿಮಾ ಸೈನ್ ಮಾಡೋಕ್ಕೆ ಮುಂಚೆನೂ ನಾನು ಹೇಳಿದ್ದೀನಿ ಅನ್ಸುತ್ತೆ ಬಹುಶಃ. ಸೊ ಇವಾಗ ಖುಷಿ ಆಗ್ತಿದೆ, ನಂಗೆ ರಿಲೀಸ್ ಆಗ್ತಿದೆ. ಆ್ಯಂಡ್ ಅವ್ರ ಸಾಂಗ್ ಕೂಡ ತುಂಬ ಚೆನ್ನಾಗಿದೆ. ನಿಶ್ವಿಕಾ ಈಸ್ ಹಾಟ್ ಆ್ಯಂಡ್ ಲುಕಿಂಗ್ ಹಾಟ್ ಆ್ಯಂಡ್ ಆ್ಯಡೆಡ್ ಅಡ್ವಾಂಟೇಜ್ ಮೇಘಾ ಶೆಟ್ಟಿ, ಕ್ಯೂಟ್, ಹಾಟ್ ಆ್ಯಂಡ್ ಕ್ಯೂಟ್. ಸೊ ಇವಾಗ ಅವ್ರು ಅನ್ಕೊಂಡ್ರು ನಿಶ್ವಿಕಾ ಅಂತ ಹೇಳಿ ನಿಶ್ವಿಕಾ ಜೊತೆ ದಿಲ್ ಪಸಂದ್ ಅನ್ನೋ ಒಂದು ಸಿನಿಮಾ ಕೂಡ ಆಯಿತು. ದಿಲ್ ಪಸಂದ್ ಚಿತ್ರದ ಬಗ್ಗೆ ನಿಮಗೆ ಸಾಕಷ್ಟು ಮಾಹಿತಿಗಳು ಕೃಷ್ಣ ಅವ್ರ ಮನೆಗೆ ಬಂದ್ಮೇಲೆ ಹೇಳ್ತಿರ್ತಾರೆ. ನಮ್ಗೆ ಯಾರಿಗೂ ಗೊತ್ತಿಲ್ದಾರ ಅಂತ ಏನಾದರೂ ಒಂದು ವಿಷಯ ಹೇಳಿ ಪ್ಲೀಸ್. ಸಿನಿಮಾ 11ನೇ ತಾರೀಕು ಬಿಡುಗಡೆ ಆಗ್ತದೆ, ಈ ಸಿನಿಮಾದಲ್ಲಿ ಇದೊಂದಿದೆ ಅಂತ ಕೇಳೋದಾದ್ರೆ ಗೊತ್ತಿಲ್ಲ. ಐ ಆಮ್ ವೇಟಿಂಗ್ ಟು ವಾಚ್ ನಿಶ್ವಿಕಾ. ಶಿ ಈಸ್ ಅ ನಿಶ್ವಿಕಾ ಫ್ಯಾನ್. ನೀವು ಇವಾಗ ಹತ್ಕೊಂಡು ಬರ್ಬೇಕಾದ್ರೆ ನಾನು ಹೇಳಿದ್ರು ನನ್ನ ಹತ್ರ ಸ್ಟೆಪ್ ಮಾಡಿಸ್ಬೇಡಿ ನೀವು ಅಂತ ಹೇಳ್ಬಿಟ್ಟು, ಓಕೆನಾ? ಇವ್ರು ಇಷ್ಟಲ್ಲಿ ನಿಶ್ವಿಕಾ ಅಂತ ಹೇಳಿದ್ರೆ ನಂಗೆ ಬೇರೆ ನಿಶ್ವಿಕಾ ಡ್ಯಾನ್ಸ್ ಮಾಡ್ತಿದ್ರೆ ನಾನು ನಿಶ್ವಿಕಾ ನೋಡ್ತೀನಿ, ಬಿಕಾಸ್ ಐ ನಿಶ್ವಿಕಾ ಫ್ಯಾನ್. ನಾನು ಮಾಡಲ್ಲ. ಅಪ್ಪ ಫ್ಯಾನ್ ಬರೀ ನೋಡ್ತಾರದೆ. ಇಲ್ಲ ನೀವು ಪಾಪ ಐ ನಾಟ್ ಮೇಕ್ ಯು ಡೂ ದ ಸ್ಟೆಪ್. ಪಾಪ ಪದೇ ನಾನು ನಿಶ್ವಿಕಾ ಕರೆಸ್ಬೇಕಾಗುತ್ತೆ ಸ್ಟೆಪ್ ಮಾಡಿ ಅಂತ. ಓಕೆ, ಈಗ ನಿಮಗೆ ದಿಲ್ ಪಸಂದ್ ಚಿತ್ರದಲ್ಲಿ ಮೇಘಾ ಅವರಿದ್ದಾರೆ, ಕೃಷ್ಣ ಅವರಿದ್ದಾರೆ, ನಿಶ್ವಿಕಾ ಅವರಿದ್ದಾರೆ, ಅಜಯ್ ಅವರು ಸ್ಪೆಷಲ್ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ದಾರೆ. ಈ ಚಿತ್ರದ ಯಾವ ಅಂಶ ತುಂಬಾ ಜನಕ್ಕೆ ಇಷ್ಟ ಆಗುತ್ತೆ ಅನ್ನೋದಾದ್ರೆ ಯಾವ್ದು ಅದ ಅಂಶ ಅನ್ನೋದು ಹಂಚ್ಕೋತೀರಾ ಪ್ಲೀಸ್? ನನಗೆ ಜನರಲಿ ತುಂಬ ಎಮೋಷ್ನಲ್ ಸಿನಿಮಾಗಳೇ ಇಷ್ಟ. ಆ್ಯಸ್ ದ ಪ್ರೊಡ್ಯೂಸರ್ ಸೆಟ್ ಸುಮಂತ್ ಅವ್ರು ಹೇಳ್ದಾಗೆ ಕೊನೆ ಡೈಲಾಗ್ ತುಂಬ ಎಮೋಷ್ನಲ್ ಮಾಡುತ್ತೆ. ತುಂಬ ಜನ ಹೇಳಿದ್ದಾರೆ ಕೂಡ, ಟ್ರೈಲರ್ ನೋಡಿದಾಗ ಅದೊಂದು ಡೈಲಾಗ್ ಬಗ್ಗೆ ತುಂಬ ಜನ ಮೆನ್ಷನ್ ಮಾಡಿದ್ದಾರೆ ಆ್ಯಸ್ ಎಕ್ಸ್ಪೆಕ್ಟೆಡ್. ಯಾಕಂದರೆ ತಂದೆ ತಾಯಿ ಮಕ್ಕಳದ್ದು ಎಮೋಷನ್ ಇದೆಯಲ್ಲ, ಅದು ಯಾವಾಗಲೂ ಇಟ್ ವಿಲ್ ಮೇಕ್ ಯು ವೆರಿ ಎಮೋಷ್ನಲ್. ಆ ಪಾರ್ಟ್ ತುಂಬ ಇಷ್ಟ ಆಯಿತು. ಬಟ್ ಅದರ್ವೈಸ್ ಇಟ್ಸ್ ಸೋ ಕಲರ್ಫುಲ್ ಆ್ಯಂಡ್ ಸಾಂಗ್ ಇಸ್ ಆ್ಯಡೆಡ್, ರಾಮ ಸಾಂಗ್. ಸೊ ಎಲ್ಲ ಐ ಥಿಂಕ್ ದಿಲ್ ಪಸಂದ್ ಥರನೇ ಮಿಕ್ಸ್ಚರ್ ಇರುತ್ತೆ ಅನ್ನೋದೊಂದು ಇದೆ. ನನಗೆ ವಾರಿಯರ್ ಬೇಕ್ರಿ ದಿಲ್ ಪಸಂದ್ ತುಂಬ ಇಷ್ಟ. ಸೊ ಸಿನಿಮಾ ನೋಡಾದ್ಮೇಲೆ ದಿಲ್ ಪಸಂದ್ ತಿಂದರೆ ಹಂಗಿರ್ಬೇಕು ಅನ್ನೋ ಎಕ್ಸ್ಪೆಕ್ಟೇಷನಲ್ಲಿ ನಾನು ಇದ್ದೀನಿ. ಸಿನಿಮಾ ಬಗ್ಗೆ ಜಾಸ್ತಿ ನಾನು ಕೇಳಿಲ್ಲ. ಓಕೆ, ಇಲ್ಲ ವೆರಿ ವೆಲ್ ಸರ್. ಈಗ ಸದ್ಯಕ್ಕೆ ನಾನು ದಿಲ್ ಪಸಂದ್ ನಿಮ್ಮ ಕೈ ಕೊಟ್ಟರೆ ನೀವು ಯಾರಿಗೆ ಕೊಡ್ತೀರಾ? ಅಯ್ಯೋ, ನಾನು ತುಂಬ ತರಿಸ್ಬಿಡ್ತೀನಿ, ಸೇಲ್ ಮಾಡಬೇಕು. ಕಾಂಪ್ಲಿಕೇಶನ್ ಬಂದು ಸ್ಟೆಪ್ಪೇ ಮಾಡ್ಬಿಡ್ಬೋದಿತ್ತ ಅಂತ. ಇದರಲ್ಲಿ ಏನಿದೆ, ನಿಮಗೆ ಆಪ್ಷನ್ಸೇ ಕೊಡ್ತಾ ಇಲ್ಲ ನಾನು. ನಿಮ್ಗೆ ನಿಮ್ಮ ಯಜಮಾನ್ರಿಗೆ ತಿನ್ಸ್ಬೇಕಂತ ಆಸೆ ಇದ್ರೆ ನಾವು ಫುಲ್ ಖುಷಿ ಪಡ್ತೀವಿ. ಒಳ್ಳೆ ವಿಷಯ ಸಿಗುತ್ತೆ ನಮಗೆ. ಕರೀಲಾ? ಮನೇಲಿ ಇಲ್ಲ ಕೃಷ್ಣ ಸ್ವೀಟ್ ಇಷ್ಟ ಆಗಲ್ಲ. ಅಲ್ಲ, ಈಗ ಆಸೆ ಇದ್ರು ನಿಮ್ಗೆ ಆಪ್ಷನ್ ಇಲ್ಲ. ಅವ್ರಿಗೆ ಸ್ವೀಟ್ ಇಷ್ಟ ಆಗಲ್ಲ ಅಷ್ಟೇ. ಟೀಮ್ ಅವ್ರಿಗೆ ತಿನ್ಸ್ಬೇಕಾ? ಯಾರಿಗೆ ಬೇಕಾದ್ರೆ ಮನುಗ್ ತಿನ್ಸಿದ್ರೆ ಮನುಗ್ ತಿನ್ಸಿ. ಯಾರಿಗೆ? ಕೃಷ್ಣಂಗೆ ಕೊಡಿ ಪಾಪ, ಹೋಗ್ಲಿ. ಒಳ್ಳೆ ಕತೆ ಪಾಪ. ಇಲ್ಲಿ ಕ್ಯಾಮ್ರಾ ಮುಂದೆ ಬನ್ನಿ ಮೇಡಮ್. ಸ್ಟೇಜ್ ಎಲ್ಲ ಪ್ಲೀಸ್, ಎಲ್ಲ ಕ್ಯಾಮ್ರಾಸ್ ಅಲ್ಲಿ ಲೈಟ್ ಇಲ್ಲ ಸರ್. ಐ ಆಮ್ ವಿತ್ ಯು. ಬನ್ನಿ. ಅವ್ರ ಡೈರೆಕ್ಟ್ರಿಗೆ ಕೊಡ್ತಾ ಇದ್ದಾರೆ ದಿಲ್ ಪಸಂದ್. ಕೃಷ್ಣ ಮನೇಲಿ ಇವತ್ತು ಬರ್ರಿ, ಬಸ್ ಸರ್ ಮುದ್ದೆ ಊಟ ಅಷ್ಟೇ. ಆಕ್ಚುಲಿ ಸುಮನ್ ಸರ್ ಕಾಣಲಿಲ್ಲ, ಅವ್ರಿಗೂ ಕೊಡ್ತಾ ಇದ್ದೆ ಪಾಪ, ಎಲ್ಲಿದ್ದಾರೆ ಗೊತ್ತಾಗ್ಲಿಲ್ಲ. ಸೊ ಡೈರೆಕ್ಟರ್ಗೆ ತಿನ್ಸ್ಬಿಟ್ರು ಅವರು. ಥ್ಯಾಂಕ್ ಯು ಸೋ ಮಚ್ ಸರ್. ಯಾಕಂದ್ರೆ ಸಿನಿಮಾ ಔಟ್ಪುಟ್ ಎಲ್ಲ ಡೈರೆಕ್ಟರ್ಗೆ ಸಲ್ಲಬೇಕು. ನನ್ನ ಕೇಳೋದಾದ್ರೆ ಯಾರೇ ಏನೇ ಮಾಡಿದ್ರು ಅಲ್ಟಿಮೇಟ್ಲಿ ಇಟ್ಸ್ ದ ಡೈರೆಕ್ಟರ್. ಆದ್ರೂ ನಿಮ್ಮ ಯಜಮಾನ್ರಿಗೆ ತಿನ್ಸತ್ತಾನೆ ಸ್ವಲ್ಪ ಬಾಯಿಸಿ ಮಾಡೋದು. ಎನಿವೇ ಇಷ್ಟ ಇರಲಿಲ್ಲ, ಸೊ ಇಟ್ಸ್ ಓಕೆ. ಸ್ವೀಟ್ ಅವ್ರಿಗೆ ಇಷ್ಟ ಇಲ್ಲ ಅಂತ ಹೇಳಿ. ಥ್ಯಾಂಕ್ ಯು ಮಿಲನಾ, ಥ್ಯಾಂಕ್ ಯು. ಆ್ಯಂಡ್ ಮಿಲನಾ ಅವರು ಯಾವಾಗಲೂ ಕೃಷ್ಣ ಅವರ ಎಲ್ಲ ಹೆಜ್ಜೆಗಳಲ್ಲಿ ಸಪೋರ್ಟ್ ಮಾಡ್ತಾ ಇರ್ತಾರೆ. ಸೊ ಯು ಗೈಸ್ ಆರ್ ಸಚ್ ಅ ಕ್ಯೂಟ್ ಕಪಲ್. ಹಿಂಗೆ ಇರಿ, ಖುಷಿಯಾಗಿರಿ, ಡಕ್ ಆಗ್ತಾ ಇದೆ. ಥ್ಯಾಂಕ್ ಯು. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಮಿಲನಾ, ಥ್ಯಾಂಕ್ ಯು.